ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ನಾನಿಲ್ಲಿ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ನೀವೆಲ್ಲ ತಮ್ಮನೇಲಿ ನೋಡಿರಬಹುದು. ಸೊ ನಾನು ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಬೇಯಿಸಿ ಇಟ್ಟಿರೋಂಥ ಆಲೂಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಇದು ಚೆನ್ನಾಗಿ ಸ್ಟ್ರಿಂಗ್ ಬೇಗ ಹಾಕಬೇಕು ಅಂದರೆ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಬೇಗ ಸ್ಟ್ರಿಂಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಏನು ಸಿಪ್ಪೆ ತಗೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀವಲ್ಲ ಆ ಆಲೂಗೆಡ್ಡೆನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅದರಲ್ಲಿ ಆಮೇಲೆ ಕಾಯಿ ತುರಿ ಹಾಕಿ ಸೂಪರ್ ಟೇಸ್ಟಿಯಾಗಿರೋ ಅಲ್ಟಿಮೇಟ್ ಆಗಿರುವಂಥ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ನಾನಿಲ್ಲಿ ಚಟ್ನಿಗೋಸ್ಕರ ನಾನಿಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಚಟ್ನಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದೇ ರೀತಿ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಓಕೆ, ಚಟ್ನಿ ಆಗಿದೆ, ಈಗ ಪಲ್ಯ ಕೂಡ ಆಗಿದೆ. ದೋಸೆ ಮಾಡೋಣ. ದೋಸೆ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ನಾನಿಲ್ಲಿ ಹಿಟ್ಟು ರುಬ್ಬಿಸೋಕ್ಕೆ ಕೊಟ್ಟು ಬಂದಿದ್ದೆ. ಸೊ ಹಿಟ್ಟನ್ನು ಯಾವ ರೀತಿ ರುಬ್ಬಿದ್ದಾರೆ ಅಂದರೆ ಸೂಪರಾಗಿ ರುಬ್ಬಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಸೂಪರಾಗಿ ಉಬ್ಬಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೀವೇ ನೋಡಿ ಹೇಳ್ತೀರಾ. ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಓಕೆ, ಈ ಒಂದು ಬ್ಯಾಟರ್ಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ಅಂದರೆ ಉಬ್ಬಿರೋದು ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸಬ್ಬಾಕ್ಸಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಈಗ ಇವೆಲ್ಲ ಐಟಮ್ಸ್ನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೋಡಾ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟರ್ಗೆ ದೋಸೆ ಹಾಕಿದರೆ ಆಯಿತು. ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರುವಂಥ ಪಲ್ಯ, ಚಟ್ನಿ ಮತ್ತು ದೋಸೆ ರೆಡಿ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಇರಲ್ಲ, ಮಕ್ಕಳಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳು ತಿನ್ನೋದೇ ಇದು. ಯಾಕೆಂದರೆ ಖಾರ ಇರೋದಿಲ್ಲ, ಬಟ್ ಕೆಲವು ಮಕ್ಕಳು ಖಾರ ತಿಂತಾರೆ, ಕೆಲವು ಮಕ್ಕಳು ಖಾರ ತಿನ್ನಲ್ಲ. ಸೊ ಹಾಗಾಗಿ ಈ ಒಂದು ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಬ್ಯಾಟರ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ನೀವು ನೋಡ್ತಾ ಇರ್ಬೋದು. ಮತ್ತು ನಾವಿಲ್ಲಿ ಈ ಒಂದು ನಾನು ಎಷ್ಟು ಅಳತೆ ಮೇಲೆ ಇರುತ್ತೆ ಅಂದರೆ ಎಷ್ಟು ಹಿಟ್ಟು ಹಾಕಿದ್ದೀನಿ ಅದ್ರ ಮೇಲೆ ಇದು 2 ಡೇಸ್ಗೆ ಆಗೋ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಬ್ಯಾಟರು. ಸೊ ಹಾಗಾಗಿ ಒಂದು ದಿನ ದೋಸೆ ಮಾಡಿ ಇನ್ನೊಂದು ದಿನ ಅಥವಾ ಏನಾದರೂ ಮಾಡ್ಕೋಬೋದು. ಪಡ್ಡು ಇನ್ನೊಂದು ದಿನ ದೋಸೆನೂ ಮಾಡ್ಕೋಬೋದು, ಇಡ್ಲಿನೂ ಮಾಡ್ಕೋಬೋದು. ಆ ರೀತಿ ಹಾಕ್ಕೊಂಡಿದ್ದೀನಿ. ಸೊ 2 ದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ಇಡ್ಲಿ ಜೊತೆನೋ ಅಥವಾ ದೋಸೆನೋ ಏನೋ ಒಂದು ಮಾಡ್ಕೊಂಡು ತಿನ್ಕೋಬಹುದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಈ ರೀತಿ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆಲ್ಲ ಅನಿಸಿಕೆಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಶೇರ್ ಮಾಡ್ಕೋಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಲೇಬೇಕು. ಸೊ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಅದಾದಮೇಲೆ ಹೊಸ ರೆಸಿಪೀಸ್ನೊಂದಿಗೆ ಮತ್ತೆ ಬರ್ತೀನಿ. ಸೊ ಹೊಸ ರೆಸಿಪೀಸ್ ಮತ್ತು ಹಳೆ ವೀಡಿಯೋಸ್ ಕೂಡ ಹಾಕಲ್ಲ ಅಂತೇನಿಲ್ಲ, ಹಳೆ ವೀಡಿಯೋಸ್ ಕೂಡ ಹಾಕ್ತಿರ್ತೇನೆ. ಏಕೆಂದರೆ ನಾವು ಡೈಲಿ ರೋಟೀನಲ್ಲಿ ಮಾಡೋ ಥರ ಅಡುಗೆ ಮಾಡ್ತಾ ಇರ್ತೀವಿ, ಅದು ಚೇಂಜ್ ಆಗುತ್ತೆ. ಅಂದರೆ ಹೊಸ ರೆಸಿಪೀಸ್ ಹೊಸದಾಗಿ ನಮಗೆ ಇಂಟ್ರೆಸ್ಟ್ ಇದ್ದಾಗ ತಿನ್ನೋಕ್ಕಾದಾಗ ಮಾತ್ರ ಮಾಡೋದಲ್ವ. ಸೊ ಹಾಗಾಗಿ ಮತ್ತೆ ಆಗ್ತಾಡಲ್ವಾ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈಗ ವಾಚ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗೂ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾವು ಪ್ಲೇನಾಗಿ ಕೂಡ ದೋಸೆ ಮಾಡಬಹುದು, ಬಟ್ ನಾವಿಲ್ಲಿ ಯಾಕೆ ಪ್ಲೇನ್ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಸೊಪ್ಪುಗಳನ್ನ ಆ್ಯಡ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುವಂಥ ಈ ಒಂದು ರೆಸಿಪಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಈ ಒಂದು ದೋಸೆನ ಸರಿ ಮಾಡ್ತಾ ಇದ್ದಾಳೆ, ಆ ಕಡೆ ಈ ಕಡೆ ಹಾಕ್ಕೊಂಡು ಅಂತ ತಲೆ ಕೆಡಿಸ್ಕೊಬಿಡಿ. ಸೂಪರ್ ಟೇಸ್ಟಿಯಾಗಿದೆ, ಹೆವಿ ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ, ಮತ್ತೆ ತಿಂತೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.